ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಹಾಗೂ ಪಾಕಿಸ್ತಾನಗಳು ಜಂಟಿಯಾಗಿ ಜೈವಿಕ ಮತ್ತು ರಾಸಾಯನಿಕ ಅಸ್ತ್ರಗಳನ್ನು ತಯಾರು ಮಾಡ್ತಾ ಇವೆಯಾ? ಅಂಥದ್ದೊಂದು ಪ್ರಯತ್ನ ಪಾಕಿಸ್ತಾನದ ನೆಲದಲ್ಲಿ ಚೈನಾದ ಸಹಯೋಗ ಹಾಗೂ ಮಾರ್ಗದರ್ಶನದಲ್ಲಿ ಆಗ್ತಾ ಇದೆಯಾ? ಈ ಅನುಮಾನ ಬರೋದಕ್ಕೆ ಕಾರಣವಾಗ್ತಾ ಇರೋದು ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಸರಕು ಸಾಗಾಣಿಕೆ ಹಡಗೊಂದರಲ್ಲಿ ಪತ್ತೆಯಾದ ಕೆಮಿಕಲ್ಲು. ಆ ಹಡಗು ಚೈನಾದ ಶಾಂಘೈ ಪೋರ್ಟ್ನಿಂದ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾ ಮಾರ್ಗ ಮಧ್ಯೆ ಚೆನ್ನೈನ ಪೋರ್ಟ್ಗೆ ಬಂತು. ಅಲ್ಲಿ ಅಧಿಕಾರಿಗಳು ತಪಾಸಣೆ ಮಾಡಿದಾಗ ಅದರಲ್ಲಿ ಭಾರಿ ಪ್ರಮಾಣದ ಕೆಮಿಕಲ್ ಪತ್ತೆ ಆಯಿತು. ಇದು ಈಗ ಪಾಕಿಸ್ತಾನ ಹಾಗೂ ಚೈನಾ ನಡುವಿನ ರಹಸ್ಯ ಕಾರ್ಯಾಚರಣೆಯೊಂದರ ಬಗ್ಗೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಆ ಹಡಗಲ್ಲಿದ್ದದ್ದೇನು? ಕೆಮಿಕಲ್ ಸರಬರಾಜು ಮಾಡ್ತಾ ಇದ್ರೆ ಅದನ್ನ ಭಾರತ ತಪಾಸಣೆ ಯಾಕೆ ಮಾಡ್ತು? ಅದನ್ನ ವಶಪಡಿಸಿಕೊಂಡಿದ್ದು ಯಾಕೆ? ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವ ಹಡಗುಗಳನ್ನ ಹಾಗೆ ಮಧ್ಯದಲ್ಲಿನ ದೇಶ ವಶಕ್ಕೆ ತಗೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅವಕಾಶವನ್ನು ಮಾಡಿಕೊಡುತ್ವಾ? ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಚೈನಾದ ಶಾಂಘೈನಿಂದ ಪಾಕಿಸ್ತಾನದ ಕರಾಚಿ ಬಂದರಿನ ಕಡೆಗೆ ಹಡಗೊಂದು ಹೋಗ್ತಾ ಇತ್ತು. ಅದು ಮಾರ್ಗ ಮಧ್ಯೆ ಚೆನ್ನೈನ ಕುಟ್ಟಪ್ಪಲ್ಲಿ ಪೋರ್ಟ್ಗೆ ಬಂತು. ಈ ಕುಟ್ಟಪ್ಪಲ್ಲಿ ಪೋರ್ಟ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನೈನ ಉತ್ತರ ಭಾಗದಲ್ಲಿನ ಈ ಪೋರ್ಟು ಚೆನ್ನೈ ಪೋರ್ಟ್ ಅಥವಾ ಮೆಡ್ರಾಸ್ ಪೋರ್ಟ್, ಕಾಮರಾಜ ಪೋರ್ಟ್ಗಳ ನಂತರ ಚೆನ್ನೈನ 3ನೇ ಅತಿದೊಡ್ಡ ಪೋರ್ಟ್ ಅನ್ನಿಸ್ಕೊಳ್ಳುತ್ತೆ. ಮರೈನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಈ ಪೋರ್ಟ್ನ ಉಸ್ತುವಾರಿಯನ್ನು ಹೊತ್ತಿದೆ. ಅಂದಹಾಗೆ ಈ MIDPL ನಲ್ಲಿ ಬಹುಪಾಲು ಮಾಲೀಕತ್ವ ಅದಾನಿ ಸಂಸ್ಥೆಯ ಕೈಯಲ್ಲಿದೆ. ಇಲ್ಲಿಗೆ ಆ ಹಡಗು ಬಂದು ಲಂಗರ್ ಹಾಕ್ತು. ಸಾಮಾನ್ಯವಾಗಿ ಸುದೀರ್ಘ ಪ್ರಯಾಣ ಮಾಡೋ ಲಾರಿಗಳು ರಸ್ತೆ ಬದಿಯಲ್ಲಿನ ಡಾಬಾಗಳಲ್ಲಿ ನಿಲ್ಲಿಸಿ ವಿಶ್ರಾಂತಿ, ಇಂಧನ, ಸಣ್ಣ ಪುಟ್ಟ ರಿಪೇರಿ ಇವುಗಳನ್ನೆಲ್ಲ ಮಾಡಿಕೊಳ್ಳುತ್ತವೆ ಅಲ್ವಾ? ಹಾಗೆ ಹಡಗುಗಳು ಕೂಡ ಸುದೀರ್ಘ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಅಲ್ಲಲ್ಲಿ ಬಂದರುಗಳಲ್ಲಿ ಲಂಗರ್ ಹಾಕಿ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಿರುತ್ತೆ. ಹಾಗೆ ಈ ಹಡಗು ಕುಟ್ಟಪ್ಪಲ್ಲಿ ಪೋರ್ಟ್ಗೆ ಬಂತು. ಇದು ಸೈಪ್ರಸ್ ಫ್ಲಾಗ್ ಅನ್ನ ಹೊಂದಿದ್ದ ಹಡಗು. ಆದ್ರೆ ಈ ಹಡಗಿನ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಬೇರೆನೇ ಹೇಳ್ತಾ ಇತ್ತು. ಇದು ಚೈನಾದಿಂದ ಬರ್ತಾ ಇತ್ತು, ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಜೊತೆಗೆ ಪಾಕಿಸ್ತಾನದ ರೋಹೈಲ್ ಎಂಟರ್ಪ್ರೈಸಸ್ ಅನ್ನೋ ಸಂಸ್ಥೆಯ ಸರಕು ಅದರಲ್ಲಿತ್ತು. ಈ ರೋಹೈಲ್ ಅನ್ನೋದು ರಾವಲ್ಪಿಂಡಿ ಮೂಲದ ಡಿಫೆನ್ಸ್ ಸಪ್ಲೈ ಏಜೆನ್ಸಿ. ಈ ಎಲ್ಲ ಕಾರಣಗಳಿಂದಾಗಿ ಪೋರ್ಟ್ ಅಧಿಕಾರಿಗಳು ಹಡಗಿನ ತಪಾಸಣೆಗೆ ಮುಂದಾದರು. ಅದರಲ್ಲಿ ಅವರಿಗೆ ಸಿಕ್ಕಿದ್ದು ಭಾರಿ ಪ್ರಮಾಣದ ಆರ್ಥೋಕ್ಲೋರೋ ಬೆಂಜಲಿಡೆನ್ ಮೆಲೋನೋನೈಟ್ರೈಲ್ ದ್ರಾವಣ. ಇದನ್ನ CS ಅಂತ ಕೂಡ ಕರೀತಾರೆ. ಈ ದ್ರಾವಣ ಸುಮಾರು 103 ಡ್ರಮ್ಗಳಲ್ಲಿ, ಪ್ರತಿ ಡ್ರಮ್ ಅಲ್ಲಿ ತಲಾ 25 ಲೀಟರ್ ಅಂತೆ ತುಂಬಲಾಗಿತ್ತು. ಅಲ್ಲಿಗೆ ಸುಮಾರು 2575 ಲೀಟರ್ನಷ್ಟು ದ್ರಾವಣ. ಇಷ್ಟೊಂದು ಕೆಮಿಕಲ್ ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಾ ಇದೆ? ಅನುಮಾನ ಶುರುವಾಯಿತು. ಯಾಕೆಂದ್ರೆ ಈ ಕೆಮಿಕಲ್ ಕಾಲೇಜುಗಳಲ್ಲೋ, ಲ್ಯಾಬ್ಗಳಲ್ಲೋ ಅಥವಾ ಔಷಧ ತಯಾರಿಕೆ, ಪೆಸ್ಟಿಸೈಡ್ ತಯಾರಿಕೆಗೂ ಬಳಕೆ ಮಾಡುವ ರಾಸಾಯನಿಕ ಅಲ್ಲ. ಇದನ್ನ ಟಿಯರ್ ಗ್ಯಾಸ್ ತಯಾರು ಮಾಡೋದಕ್ಕೆ ಬಳಸ್ತಾರೆ ಮತ್ತು ಸೇನಾ ಉದ್ದೇಶಗಳಿಗೆ ಈ ಲಿಕ್ವಿಡ್ ಬಳಕೆ ಆಗುತ್ತೆ. ಇಷ್ಟೊಂದು ಪ್ರಮಾಣದ ಲಿಕ್ವಿಡ್ ಅನ್ನ ಯಾಕೆ ಪಾಕಿಸ್ತಾನ ತರಿಸ್ಕೊಳ್ತಾ ಇದೆ? ಗೆಳೆಯರೆ, ಗಲಭೆಗಳು, ದಂಗೆಗಳು, ಜನ ಬೀದಿಗಿಳಿದು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ನಾಶ ಮಾಡೋದು ಶುರು ಮಾಡಿದ ಸಂದರ್ಭಗಳಲ್ಲಿ ಅವರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಪೊಲೀಸರು ಅಶ್ರುವಾಯು ಶೆಲ್ಗಳನ್ನ ಸಿಡಿಸ್ತಾರೆ. ಅದು ನಿಮಗೆ ಗೊತ್ತಿದೆ. ಅಂಥ ಅಶ್ರುವಾಯುವನ್ನ ತಯಾರು ಮಾಡೋದಕ್ಕೆ ಈ CS ಅಥವಾ ಆರ್ಥೋಕ್ಲೋರೋ ಬೆಂಜಲಿಡಿನ್ ಮೆಲೋನೋನೈಟ್ರೈಲ್ ಅನ್ನ ಅತ್ಯಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತೆ. ಪಾಕಿಸ್ತಾನಗಳಲ್ಲಾಗೋ ದಂಗೆಗಳನ್ನ ನಿಯಂತ್ರಿಸೋದಕ್ಕೆ ಅಲ್ಲಿನ ಆಡಳಿತ ಚೈನಾದಿಂದ ಈ ದ್ರಾವಣವನ್ನ ತರಿಸ್ಕೊಳ್ತಾ ಇದೆಯಾ? ಪಾಕ್ನಲ್ಲಿ ದಂಗೆಗಳು, ಪ್ರತಿಭಟನೆಗಳು ಇವೆಲ್ಲ ಹೊಸವೇನಲ್ಲ. ಅದರಲ್ಲೂ ಕಳೆದ 2 ವರ್ಷಗಳಿಂದ ಅಲ್ಲಿ ನಾನಾ ಕಾರಣಗಳಿಗಾಗಿ ಪ್ರತಿಭಟನೆಗಳಾಗ್ತಾ ಇವೆ. ಈ ಹಿಂದೆ ಇಮ್ರಾನ್ ಖಾನ್ ಪದಚ್ಯುತಿಯ ಕಾರಣಕ್ಕಲ್ಲಿ ದಂಗೆಗಳೇ ಆದವು. ಬೆಲೆ ಏರಿಕೆಯ ಕಾರಣಕ್ಕೆ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಬಲೂಚಿಸ್ತಾನದಲ್ಲಿ, ಆಕ್ರಮಿತ ಕಾಶ್ಮೀರದಲ್ಲಿ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ, ಖೈಬರ್ ಪಖ್ತೂನ್ಖ್ವಾದಲ್ಲಿ, ಹೀಗೆ ಪಾಕಿಸ್ತಾನದ ನಾನಾ ಕಡೆಗಳಲ್ಲಿ ಇವತ್ತಿಗೂ ಗಲಾಟೆಗಳು ನಡೀತಲೇ ಇವೆ. ಈಗ ಅಲ್ಲಿ ಸಿಂಧೂ ದೇಶದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸಿಂಧೂ ಪ್ರಾಂತದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿವೆ. ಇನ್ನು ಪಾಕಿಸ್ತಾನದ ಹೊಸ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಗ್ಯಾರಂಟಿ ಅಲ್ಲಿನ ಜನರ ಮೇಲೆ ತೆರಿಗೆಗಳನ್ನ ಇನ್ನಷ್ಟು ಹೇರಲಾಗುತ್ತೆ. ಹೀಗಾಗಿ ಅಲ್ಲಿ ಪ್ರತಿಭಟನೆಗಳು, ದಂಗೆಗಳು ಮುಂದಿನ ದಿನಗಳಲ್ಲಿ ಕೂಡ ನಡೆಯುತ್ತವೆ. ಹಾಗೆ ಈಗ ಅಲ್ಲಿನ ಭಯೋತ್ಪಾದನೆಯನ್ನ ನಿಗ್ರಹಿಸುವ ಹೆಸರಲ್ಲಿ ಪಾಕಿಸ್ತಾನ ಒಂದು ಕಾರ್ಯಾಚರಣೆಯನ್ನ ಕೈಗೊಂಡಿದೆ. ಅದರ ವಿರುದ್ಧ ಕೂಡ ಪಾಕಿಸ್ತಾನದ ಜನ ಹಾಗೂ ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರು, ನಾಯಕರು ತಿರುಗಿ ಬಿದ್ದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಪಾಕಿಸ್ತಾನದಲ್ಲಿ ಒಂದಷ್ಟು ದಂಗೆಗಳಾಗೋ ಸಾಧ್ಯತೆಗಳಿರುತ್ತವೆ. ಈ ಪ್ರತಿಭಟನೆಗಳನ್ನ ನಿಯಂತ್ರಿಸೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪಾಕಿಸ್ತಾನ ಈ ಕೆಮಿಕಲ್ ಅನ್ನ ತರಿಸಿಟ್ಟುಕೊಳ್ತಾ ಇದೆಯಾ? ಗೆಳೆಯರೆ, ಇಡೀ ಪಾಕಿಸ್ತಾನದಲ್ಲಿ ಒಂದೇ ಬಾರಿ ದಂಗೆಗಳಾಗಿ ಅಲ್ಲಿನ ಜನ ಎಲ್ಲ ಏಕಕಾಲಕ್ಕೆ ಬೀದಿಗಿಳಿದ್ರು ಕೂಡ ಅವ್ರ ಮೇಲೆ ಹಾರಿಸೋದಕ್ಕೆ ಇಷ್ಟೊಂದು ಪ್ರಮಾಣದ ಕೆಮಿಕಲ್ ಬೇಕಾಗುವುದಿಲ್ಲ. ಸಿವಿಲಿಯನ್ ಬಳಕೆಗೆ ಅಂದ್ರೆ
ಟಿಯರ್ ಗ್ಯಾಸ್ ಮಾಡಿ ಪೊಲೀಸರಿಗೆ ಕೊಡೋದಿಕ್ಕಾದ್ರೆ ಪಾಕಿಸ್ತಾನ ಸುಮಾರು 2,500 ಲೀಟರ್ನಷ್ಟು ಕೆಮಿಕಲ್ ಅನ್ನ ಖಂಡಿತ ತರಿಸ್ಕೊಳ್ತಾ ಇರಲಿಲ್ಲ. ಈ ಭಾರಿ ಪ್ರಮಾಣದ ರಾಸಾಯನಿಕವನ್ನ ಅವರು ಸೇನಾ ಬಳಕೆಗೆ ಕೆಮಿಕಲ್ ವೆಪನ್ ತಯಾರು ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋ ಸಾಧ್ಯತೆಗಳಿವೆ. ಯಾಕೆಂದ್ರೆ ಇತ್ತೀಚೆಗೆ ಅಂದ್ರೆ ಕೆಲವೇ ತಿಂಗಳ ಹಿಂದೆ ಚೈನಾದಿಂದ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಗೆ ಬಳಕೆಯಾಗುವ CNC ಮಿಷನ್ ಒಂದು ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇತ್ತು. ಅದನ್ನು ಕೂಡ ಭಾರತದ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಭಾರಿ ಪ್ರಮಾಣದ ರಾಸಾಯನಿಕವನ್ನ ಅಧಿಕಾರಿಗಳು ನಮ್ಮ ಬಂದರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಸರಿ, ಈಗ ಒಂದು ದೇಶ ಮತ್ತೊಂದು ದೇಶದಿಂದ ಏನನ್ನು ಅಧಿಕೃತವಾಗಿ ತರಿಸ್ಕೊಳ್ತಾ ಇರತ್ತೆ. ಆ ಸರಕು ಸಾಗಾಟ ಮಾಡೋ ಹಡಗುಗಳು ಸಮುದ್ರದಲ್ಲಿ ಸಂಚರಿಸುತ್ತವೆ. ಇಂಧನಕ್ಕೋ ಮತ್ತೊಂದಕ್ಕೋ ಹಾದಿಯಲ್ಲಿನ ದೇಶದ ಬಂದರಿನ ನೆರವನ್ನು ತಗೊಳ್ಳುತ್ತವೆ. ಆ ಹಡಗಲ್ಲಿನ ಸರಕಿಗೂ ಬಂದರಿನ ದೇಶಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಹೀಗಿರುವಾಗ ಅದನ್ನ ಸೀಸ್ ಮಾಡೋದಕ್ಕೆ ಅವಕಾಶ ಇರುತ್ತಾ? ಭಾರತ ಪಾಕಿಸ್ತಾನಕ್ಕೆ ಚೈನಾದಿಂದ ಹೋಗ್ತಿದ್ದ ವಸ್ತುಗಳನ್ನ ಹೇಗೆ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಗೆಳೆಯರೇ, ಇಲ್ಲಿ ವಾಸೆನಾರ್ ಅರೇಂಜ್ಮೆಂಟ್ ಅಂತ ಒಂದಿದೆ. ಇದು ಕನ್ವೆನ್ಷನಲ್ ಹಾಗೂ ನ್ಯೂಕ್ಲಿಯರ್ ಆಯುಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಮಾರಾಟ ಮಾಡೋದು, ಪ್ರಸರಣ ಮಾಡೋದು, ಸಾಗಾಟ ಮುಂತಾದವುಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಜಗತ್ತಿನ ನಾನಾ ದೇಶಗಳು ಸೇರಿ ಮಾಡಿಕೊಂಡ ಕೂಟ. 1996 ಜುಲೈ 12ನೇ ತಾರೀಕು ಈ ಕೂಟ ರಚನೆಯಾಯಿತು. 2017ರಲ್ಲಿ ಭಾರತ ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕ್ತು. ಈಗ ಅದರಲ್ಲಿ 42 ದೇಶಗಳು ಸದಸ್ಯತ್ವವನ್ನು ಹೊಂದಿವೆ. ಪಾಕಿಸ್ತಾನ ಹಾಗೂ ಚೈನಾಗಳು ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕಿಲ್ಲ. ಈ ವಾಸೆನಾರ್ನ ಮುಖ್ಯ ಕಚೇರಿ ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾದಲ್ಲಿದೆ. ವಿಶೇಷ ಅಂದ್ರೆ ಕಳೆದ 2023ರಲ್ಲಿ ಈ ವಾಸೆನಾರ್ ಅರೇಂಜ್ಮೆಂಟ್ನ ಅಧ್ಯಕ್ಷ ಸ್ಥಾನವನ್ನ ಭಾರತ ವಹಿಸಿಕೊಂಡಿತ್ತು. ಇದು 1 ವರ್ಷದ ಅವಧಿಯ ಅಧ್ಯಕ್ಷತೆ. ಈ ವಾಸೆನಾರ್ ಜಾಗತಿಕವಾಗಿ ಅಣ್ವಸ್ತ್ರಗಳು ಹಾಗೂ ಇನ್ನಿತರ ಕನ್ವೆನ್ಷನಲ್ ಆಯುಧಗಳ ಪ್ರಸರಣದ ಮೇಲೆ ಕಣ್ಣಿಡುತ್ತೆ. ಅದರ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತೆ. ಮಿಸೈಲುಗಳ ತಯಾರಿಗೆ, ಜೈವಿಕ ಹಾಗೂ ರಾಸಾಯನಿಕ ಅಸ್ತ್ರಗಳ ತಯಾರಿಕೆಗೆ ಹಾಗೆ ಇನ್ನಿತರ ಸಾಮೂಹಿಕ ವಿನಾಶಕಾರಿ ಆಯುಧಗಳನ್ನು ತಯಾರು ಮಾಡೋದಕ್ಕೆ ಬಳಕೆ ಮಾಡುವ ಯಂತ್ರೋಪಕರಣಗಳು, ಬಿಡಿ ಭಾಗಗಳು, ಕೆಮಿಕಲ್ಗಳು, ಸ್ಫೋಟಗಳು ಇವುಗಳ ದೊಡ್ಡದೊಂದು ಪಟ್ಟಿಯನ್ನೇ ವಾಸೆನಾರ್ ಅರೇಂಜ್ಮೆಂಟ್ ಮಾಡಿದೆ. ಆ ಪಟ್ಟಿಯಲ್ಲಿನ ಯಾವುದೇ ವಸ್ತುವಿನ ಸಾಗಾಟದ ಮೇಲೆ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಮತ್ತು ಅಂಥ ಸಾಗಾಟಗಳು, ರಫ್ತುಗಳು ಕಂಡುಬಂದ್ರೆ ಅದನ್ನು ತಡೆಯುವ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹಡಗುಗಳಲ್ಲಿದ್ದ ಕೆಮಿಕಲ್ ವಾಸೆನಾರ್ ಅರೇಂಜ್ಮೆಂಟ್ ಪಟ್ಟಿಯಲ್ಲಿನ ನಿಷೇಧಿತ ವಸ್ತುಗಳ ಪೈಕಿ ಒಂದು. ಅದು ಭಾರತದ ಬಂದರು ಪ್ರವೇಶ ಮಾಡಿತು. ಹೀಗಾಗಿ ಭಾರತದ ಅಧಿಕಾರಿಗಳು ಹಡಗಲ್ಲಿನ ವಸ್ತುಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಗೆಳೆಯರೆ, ಇಲ್ಲಿ ಇಂಥ ನಿಷೇಧಿತ ಪದಾರ್ಥಗಳು ಸಮುದ್ರ ಮಾರ್ಗದ ಮೂಲಕ ಹೋಗ್ತಾ ಅವು ಭಾರತ ಅಥವಾ ಇನ್ಯಾವುದೇ ವಾಸೆನಾರ್ ಅರೇಂಜ್ಮೆಂಟ್ನ ಸದಸ್ಯ ದೇಶದ ಬಂದರುಗಳಿಗೆ ಬಂದು ಅವರ ಗಮನಕ್ಕೆ ಬಂದರೆ ಮಾತ್ರ ಹೀಗೆ ಸೀಸ್ ಆಗೋದು, ಇದೆಲ್ಲ ಆಗತ್ತೆ. ಆದರೆ ಚೈನಾ ಪಾಕಿಸ್ತಾನಕ್ಕೆ ಎಲ್ಲವನ್ನೂ ಸಾಗರ ಮಾರ್ಗದ ಮೂಲಕವೇ ಕಳುಹಿಸಿಕೊಡುತ್ತೆ ಅಂತೇನಿಲ್ಲ. ಅವ್ರ ನಡುವೆ ಸಾಗಾಟಕ್ಕೆ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ನ ಅಡಿಯಲ್ಲಿ ನಿರ್ಮಾಣವಾದ ಹೆದ್ದಾರಿ ಕೂಡ ಇದೆ. ಅಲ್ಲಿಂದ ಕೂಡ ಇಂಥ ಇನ್ನೆಷ್ಟು ಅಪಾಯಕಾರಿ ವಸ್ತುಗಳ ಸಾಗಾಟ ಆಗ್ತಾ ಇದೆಯೋ ಬಲ್ಲವ್ರು ಯಾರು? ಅಂತೂ ಇಲ್ಲಿ ಪಾಕಿಸ್ತಾನ ಹಾಗೂ ಚೈನಾ ವಿನಾಶಕಾರಿ ಆಯುಧಗಳ ತಯಾರಿಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಇವೆ ಅನ್ನೋದಂತೂ ಸುಳ್ಳಲ್ಲ. ಪಾಕಿಸ್ತಾನ ಒಂದು ಕಡೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಸಾಲಕ್ಕೆ ಸಿಲುಕೊಳ್ತಾ ಇದೆ, ಇನ್ನೊಂದು ಕಡೆ ಚೈನಾದ ಸಾಲದ ಸುಳಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಕೂಡ ಹೋಗಿದೆ. ಹೀಗಾಗಿ ಇಲ್ಲಿ ಚೈನಾ ಹೇಳಿದ ಎಲ್ಲವನ್ನು ಪಾಕಿಸ್ತಾನ ಮಾಡಲೇಬೇಕಾಗ್ತಾ ಇದೆ. ಆದರೆ ಇಲ್ಲಿ ಈ ಆರ್ಥೋಕ್ಲೋರೋ ಬೆಂಜಲಿಡಿನ್ ಮೆಲನೋನೈಟ್ರಿಯಲ್ ಅನ್ನ ಇಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಪಾಕಿಸ್ತಾನ ಆಮದು ಮಾಡ್ಕೊಳ್ತಾ ಇದೆ? ಜನರ ಮೇಲೆ ಟಿಯರ್ ಗ್ಯಾಸ್ ಸಿಡಿಸೋದಿಕ್ಕಂತೂ ಅಲ್ಲ. ಹಾಗಾದ್ರೆ ಅವರಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಇದು ಉತ್ತರ ಹುಡುಕಲೇಬೇಕಾದ ಪ್ರಶ್ನೆ. ಇದು ಗೆಳೆಯರೆ, ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಭಾರಿ ಪ್ರಮಾಣದ ರಾಸಾಯನಿಕವನ್ನ ಭಾರತದ ಬಂದರಲ್ಲಿ ಹಿಡಿದಿಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.